ಕಲಬುರಗಿಯಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದೆ. ಹೀಗಾಗಿ ಪರಿಹಾರ ನೀಡುವಂತೆ ಒಂದ್ ಕಡೆ ರೈತರು ಕೂಡ ಆಗ್ರಹ ಮಾಡಿ ಕಲಬುರಗಿ ಬಂದ್ ಮಾಡಿದ್ದಾರೆ. ಇಂದು ರೈತ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ. ಕಲಬುರಗಿ ಬಸ್ ನಿಲ್ದಾಣದ ಎದುರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಸ್ ಸಂಚಾರ ಸ್ಥಗಿತ ಮಾಡಿ ಪ್ರಯಾಣಿಕರ ಪರದಾಟ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಕಲಬುರಗಿಯಲ್ಲಿ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಬಸ್ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಒಂದ್ ಕಡೆ ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ದಾರೆ. ಇವತ್ತಿನ ದಿವಸ ಸಂಪೂರ್ಣವಾಗಿ ಕಲಬುರಗಿ ಬಂದ್ ಮಾಡಿದ್ವಿ. ರೈತರಿಗೆ ಸಿಗತಕ್ಕಂತ ಪರಿಹಾರ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸರಿಯಾಗಿ ಕೊಡಲಾರದಗೋಸ್ಕರ ಇವತ್ತಿನ ದಿವಸ ಪ್ರತಿಯೊಬ್ಬರು ಬಂದ್ ಕರೆ ಕೊಟ್ಟಿದ್ದೀವಿ. HKCC ಅವರು ಇರ್ಬೋದು, ಕಪಡಾ ದುಕಾನದವರು ಇರ್ಬೋದು, ಹಡದ ದುಕಾನರು, ಕಿರಾಣಿ ಮಾರ್ಕೆಟ್, ಆಟೋ ರಿಕ್ಷಾ, ಬಸ್ಸು ಎಲ್ಲವನ್ನು ಇತ್ಯಾದಿ ಇವತ್ತು ಬಂದ್ ಮಾಡಿರ್ತಕ್ಕಂಥ ನೋಡಬಹುದು. ಯಾಕಂದ್ರೆ ರೈತರ ಮೇಲೆ ಸರ್ಕಾರ ಕಾಳಜಿ ಇಲ್ಲ. ಆದ್ರೆ ಜನ ಏನದ ಇವತ್ತಿನ ದಿವಸ ರೈತನ ಪರವಾಗಿದ್ದೇವೆ ಅಂತಕ್ಕಂಥದ್ದು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ನೋಡ್ರಿ, ಬಲಭಾಗದಲ್ಲಿ ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಖಾಲಿ, ಒಂದು ಬಸ್ ಸಹಿತ ನಿಲ್ಲಿಸಿಲ್ಲ. ಬಸ್ ಸ್ಟ್ಯಾಂಡ್ ಅವರು MDಗಳನ್ನು ಕೂಡ ಏನದ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು, ಬಸ್ ನಾವು ಬಂದ್ ಮಾಡ್ತೇವೆ ಅಂತಕ್ಕಂಥದ್ದು. ಇವತ್ತು ಬಂದ್ ಆಗಿರ್ತಕ್ಕಂಥದ ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯ ಬರ ಪರಿಹಾರ ಇರ್ಬೋದು, ಇನ್ಸೂರೆನ್ಸ್ ಸರಿಯಾದ ಕೊಡಲೇಬೇಡಿ. ತಾರತಮ್ಯ ಏನದ ಆ ತಾರತಮ್ಯ ಖಂಡಿಸಿ ಏನು ಹಸಿ ಬರಹ ಆಗಿದೆ, ಆಗಿ ರೈತರು ಕಂಗಾಲಾಗಿದ್ದಾರೆ. ರೈತರ ಹತ್ರ ಇವತ್ತು 10 ರೂಪಾಯಿ 100 ರೂಪಾಯಿ ಕೂಡ ಸಿಗಲಾರದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. 2 ಬೆಳೆ ಕೂಡ ಸಂಪೂರ್ಣ ನಷ್ಟ ಆಗಿದೆ. ಬೆಳೆ ಬೆಳೆಬೇಕಾದ್ರೆ ಸಾಲ ಮಾಡಿದ್ದಾರೆ ರೈತರು. ಇವತ್ತು ಸಾಲದ ಸೂಲದಲ್ಲಿ ರೈತರು ಸಿಲುಕಿದ್ದಾರೆ. ಆದ್ರಿಂದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಕೂಡಲೇ ರೈತರ ನೆರವಿಗೆ ಬರಬೇಕು. ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಎಕರೆಗೆ 25,000 ಪರಿಹಾರ ಕೊಡಬೇಕು. ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೀವಿ. ಏನು ಹಸಿ ಬರಹ ಆಗಿದೆ, ಆಗಿ ರೈತರು ಕಂಗಾಲಾಗಿದ್ದಾರೆ. ರೈತರ ಹತ್ರ ಇವತ್ತು 10 ರೂಪಾಯಿ 100 ರೂಪಾಯಿ ಕೂಡ ಸಿಗಲಾರದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. 2 ಬೆಳೆ ಕೂಡ ಸಂಪೂರ್ಣ ನಷ್ಟ ಆಗಿದೆ. ಬೆಳೆ ಬೆಳೆಬೇಕಾದ್ರೆ ಸಾಲ ಮಾಡಿದ್ದಾರೆ ರೈತರು. ಇವತ್ತು ಸಾಲದ ಸೂಲದಲ್ಲಿ ರೈತರು ಸಿಲುಕಿದ್ದಾರೆ. ಆದ್ರಿಂದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಲಬುರಗಿಯಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದೆ. ಹೀಗಾಗಿ ಪರಿಹಾರ ನೀಡುವಂತೆ ಒಂದ್ ಕಡೆ ರೈತರು ಕೂಡ ಆಗ್ರಹ ಮಾಡಿ ಕಲಬುರಗಿ ಬಂದ್ ಮಾಡಿದ್ದಾರೆ. ಇಂದು ರೈತ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ. ಕಲಬುರಗಿ ಬಸ್ ನಿಲ್ದಾಣದ ಎದುರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಸ್ ಸಂಚಾರ ಸ್ಥಗಿತ ಮಾಡಿ ಪ್ರಯಾಣಿಕರ ಪರದಾಟ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಕಲಬುರಗಿಯಲ್ಲಿ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಬಸ್ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಒಂದ್ ಕಡೆ ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ದಾರೆ. ಇವತ್ತಿನ ದಿವಸ ಸಂಪೂರ್ಣವಾಗಿ ಕಲಬುರಗಿ ಬಂದ್ ಮಾಡಿದ್ವಿ. ರೈತರಿಗೆ ಸಿಗತಕ್ಕಂತ ಪರಿಹಾರ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸರಿಯಾಗಿ ಕೊಡಲಾರದಗೋಸ್ಕರ ಇವತ್ತಿನ ದಿವಸ ಪ್ರತಿಯೊಬ್ಬರು ಬಂದ್ ಕರೆ ಕೊಟ್ಟಿದ್ದೀವಿ. HKCC ಅವರು ಇರ್ಬೋದು, ಕಪಡಾ ದುಕಾನದವರು ಇರ್ಬೋದು, ಹಡದ ದುಕಾನರು, ಕಿರಾಣಿ ಮಾರ್ಕೆಟ್, ಆಟೋ ರಿಕ್ಷಾ, ಬಸ್ಸು ಎಲ್ಲವನ್ನು ಇತ್ಯಾದಿ ಇವತ್ತು ಬಂದ್ ಮಾಡಿರ್ತಕ್ಕಂಥ ನೋಡಬಹುದು. ಯಾಕಂದ್ರೆ ರೈತರ ಮೇಲೆ ಸರ್ಕಾರ ಕಾಳಜಿ ಇಲ್ಲ. ಆದ್ರೆ ಜನ ಏನದ ಇವತ್ತಿನ ದಿವಸ ರೈತನ ಪರವಾಗಿದ್ದೇವೆ ಅಂತಕ್ಕಂಥದ್ದು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ನೋಡ್ರಿ, ಬಲಭಾಗದಲ್ಲಿ ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಖಾಲಿ, ಒಂದು ಬಸ್ ಸಹಿತ ನಿಲ್ಲಿಸಿಲ್ಲ.
ನಿಲ್ಲಿಸಿಲ್ಲ. ಬಸ್ ಸ್ಟ್ಯಾಂಡ್ ಅವರು MDಗಳನ್ನು ಕೂಡ ಏನದ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು, ಬಸ್ ನಾವು ಬಂದ್ ಮಾಡ್ತೇವೆ ಅಂತಕ್ಕಂಥದ್ದು. ಇವತ್ತು ಬಂದ್ ಆಗಿರ್ತಕ್ಕಂಥದ ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯ ಬರ ಪರಿಹಾರ ಇರ್ಬೋದು, ಇನ್ಸೂರೆನ್ಸ್ ಸರಿಯಾದ ಕೊಡಲೇಬೇಡಿ. ತಾರತಮ್ಯ ಏನದ ಆ ತಾರತಮ್ಯ ಖಂಡಿಸಿ ಏನು ಹಸಿ ಬರಹ ಆಗಿದೆ, ಹಾಗೆ ರೈತರು ಕಂಗಾಲಾಗಿದ್ದಾರೆ. ರೈತರ ಹತ್ರ ಇವತ್ತು 10 ರೂಪಾಯಿ 100 ರೂಪಾಯಿ ಕೂಡ ಸಿಗಲಾರದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡೂ ಬೆಳೆ ಕೂಡ ಸಂಪೂರ್ಣ ನಷ್ಟ ಆಗಿದೆ. ಬೆಳೆ ಹಾಕ್ಬೇಕಾದ್ರೆ ಬೆಳೆಬೇಕಾದ್ರೆ ಸಾಲ ಮಾಡಿದ್ದಾರೆ ರೈತರು. ಇವತ್ತು ಸಾಲದ ಸೂಲದಲ್ಲಿ ರೈತರು ಸಿಲುಕಿದ್ದಾರೆ. ಆದ್ರಿಂದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಕೂಡಲೇ ರೈತರ ನೆರವಿಗೆ ಬರಬೇಕು. ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಎಕರೆಗೆ 25,000 ಪರಿಹಾರ ಕೊಡಬೇಕು. ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೀವಿ. ಏನು ಹಸಿ ಬರಹ ಆಗಿದೆ, ಹಾಗೆ ರೈತರು ಕಂಗಾಲಾಗಿದ್ದಾರೆ. ರೈತರ ಹತ್ರ ಇವತ್ತು 10 ರೂಪಾಯಿ 100 ರೂಪಾಯಿ ಕೂಡ ಸಿಗಲಾರದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡೂ ಬೆಳೆ ಕೂಡ ಸಂಪೂರ್ಣ ನಷ್ಟ ಆಗಿದೆ. ಬೆಳೆ ಹಾಕ್ಬೇಕಾದ್ರೆ ಬೆಳೆಬೇಕಾದ್ರೆ ಸಾಲ ಮಾಡಿದ್ದಾರೆ ರೈತರು. ಇವತ್ತು ಸಾಲದ ಸೂಲದಲ್ಲಿ ರೈತರು ಸಿಲುಕಿದ್ದಾರೆ. ಆದ್ರಿಂದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಲಬುರಗಿಯಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದೆ. ಹೀಗಾಗಿ ಪರಿಹಾರ ನೀಡುವಂತೆ ಒಂದ್ ಕಡೆ ರೈತರು ಕೂಡ ಆಗ್ರಹ ಮಾಡಿ ಕಲಬುರಗಿ ಬಂದ್ ಮಾಡಿದ್ದಾರೆ. ಇಂದು ರೈತ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ. ಕಲಬುರಗಿ ಬಸ್ ನಿಲ್ದಾಣದ ಎದುರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಸ್ ಸಂಚಾರ ಸ್ಥಗಿತ ಮಾಡಿ ಪ್ರಯಾಣಿಕರ ಪರದಾಟ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಕಲಬುರಗಿಯಲ್ಲಿ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಬಸ್ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಒಂದ್ ಕಡೆ ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ದಾರೆ. ಇವತ್ತಿನ ದಿವಸ ಸಂಪೂರ್ಣವಾಗಿ ಕಲಬುರಗಿ ಬಂದ್ ಮಾಡಿದ್ವಿ. ರೈತರಿಗೆ ಸಿಗತಕ್ಕಂತ ಪರಿಹಾರ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸರಿಯಾಗಿ ಕೊಡಲಾರದಗೋಸ್ಕರ ಇವತ್ತಿನ ದಿವಸ ಪ್ರತಿಯೊಬ್ಬರು ಬಂದ್ ಕರೆ ಕೊಟ್ಟಿದ್ದೀವಿ. HKCC ಅವರು ಇರ್ಬೋದು, ಕಪಡಾ ದುಕಾನದವರು ಇರ್ಬೋದು, ಹಡದ ದುಕಾನರು, ಕಿರಾಣಿ ಮಾರ್ಕೆಟ್, ಆಟೋ ರಿಕ್ಷಾ, ಬಸ್ಸು ಎಲ್ಲವನ್ನು ಇತ್ಯಾದಿ ಇವತ್ತು ಬಂದ್ ಮಾಡಿರ್ತಕ್ಕಂಥ ನೋಡಬಹುದು. ಯಾಕಂದ್ರೆ ರೈತರ ಮೇಲೆ ಸರ್ಕಾರ ಕಾಳಜಿ ಇಲ್ಲ. ಆದ್ರೆ ಜನ ಏನದ ಇವತ್ತಿನ ದಿವಸ ರೈತನ ಪರವಾಗಿ ಇದ್ದೇವೆ ಅಂತಕ್ಕಂಥದ್ದು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ನೋಡ್ರಿ, ಬಲಭಾಗದಲ್ಲಿ ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಖಾಲಿ, ಒಂದು ಬಸ್ ಸಹಿತ ನಿಲ್ಲಿಸಿಲ್ಲ. ಬಸ್ ಸ್ಟ್ಯಾಂಡ್ ಅವರು MDಗಳನ್ನು ಕೂಡ ಏನದ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು, ಬಸ್ ನಾವು ಬಂದ್ ಮಾಡ್ತೇವೆ ಅಂತಕ್ಕಂಥದ್ದು. ಇವತ್ತು ಬಂದ್ ಆಗಿರ್ತಕ್ಕಂಥದ ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯ ಬರ ಪರಿಹಾರ ಇರ್ಬೋದು, ಇನ್ಸೂರೆನ್ಸ್ ಸರಿಯಾದ ಕೊಡಲೇಬೇಡಿ. ತಾರತಮ್ಯ ಏನದ ಆ ತಾರತಮ್ಯ ಖಂಡಿಸಿ ಏನು ಹಸಿ ಬರಹ ಆಗಿದೆ, ಹಾಗೆ ರೈತರು ಕಂಗಾಲಾಗಿದ್ದಾರೆ. ರೈತರ ಹತ್ರ ಇವತ್ತು 10 ರೂಪಾಯಿ 100 ರೂಪಾಯಿ ಕೂಡ ಸಿಗಲಾರದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡೂ ಬೆಳೆ ಕೂಡ ಸಂಪೂರ್ಣ ನಷ್ಟ ಆಗಿದೆ. ಬೆಳೆ ಹಾಕ್ಬೇಕಾದ್ರೆ ಬೆಳೆಬೇಕಾದ್ರೆ ಸಾಲ ಮಾಡಿದ್ದಾರೆ ರೈತರು. ಇವತ್ತು ಸಾಲದ ಸೂಲದಲ್ಲಿ ರೈತರು ಸಿಲುಕಿದ್ದಾರೆ. ಆದ್ರಿಂದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಕೂಡಲೇ ರೈತರ ನೆರವಿಗೆ ಬರಬೇಕು. ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಎಕರೆಗೆ 25,000 ಪರಿಹಾರ ಕೊಡಬೇಕು. ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೀವಿ. ಏನು ಹಸಿ ಬರಹ ಆಗಿದೆ, ಹಾಗೆ ರೈತರು ಕಂಗಾಲಾಗಿದ್ದಾರೆ. ರೈತರ ಹತ್ರ ಇವತ್ತು 10 ರೂಪಾಯಿ 100 ರೂಪಾಯಿ ಕೂಡ ಸಿಗಲಾರದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡೂ ಬೆಳೆ ಕೂಡ ಸಂಪೂರ್ಣ ನಷ್ಟ ಆಗಿದೆ. ಬೆಳೆ ಹಾಕ್ಬೇಕಾದ್ರೆ ಬೆಳೆಬೇಕಾದ್ರೆ ಸಾಲ ಮಾಡಿದ್ದಾರೆ ರೈತರು. ಇವತ್ತು ಸಾಲದ ಸೂಲದಲ್ಲಿ ರೈತರು ಸಿಲುಕಿದ್ದಾರೆ. ಆದ್ರಿಂದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ